ನೇಣಿಗೆ ಕೊರಳೊಡ್ಡಿದ ಮದುವೆಯಾಗಬೇಕಾಗಿದ್ದಂತಹ ಮಗಳ ಸಾವನ್ನ ಕಂಡ ಶಾಕ್ನಲ್ಲಿ ತಾಯಿಯೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲೊಂದು ಮನ ಕಲಕುವಂತಹ ಘಟನೆ ನಡೆದಿದೆ. ಪಕ್ಕದ ಮನೆಯವನ ಬೆದರಿಕೆ ಕಿರುಕುಳ ತಾಳಲಾರದೆ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 19 ವರ್ಷದ ಪ್ರಿಯಾಂಕಾ, 46 ವರ್ಷದ ಶಕುಂತಲಾ ದೇವಿ ಮೃತ ದುರ್ದೈವಿಗಳು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಿಯಾಂಕಾ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಂತಹ ಕುಟುಂಬಸ್ಥರು, ಆದರೆ ಪ್ರಿಯಾಂಕಾ ಮದುವೆಗೆ ಈ ಪಕ್ಕದ ಮನೆಯ ವ್ಯಕ್ತಿ ಅಡ್ಡಿಯಾಗಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮದುವೆಯಾಗಿ ಮಕ್ಕಳಿದ್ರು. ಪ್ರಿಯಾಂಕಾ ಮೇಲೆ ಕಣ್ಣನ್ನ ಹಾಕಿದ್ದಂತಹ ವ್ಯಕ್ತಿ ತನ್ನ ಜೊತೆಗೆ ಪ್ರಿಯಾಂಕಾ ಮದುವೆಗೆ ಪಟ್ಟನ್ನ ಹಿಡಿದಿದ್ದಂತಹ ಪರಪುರುಷ. ಇದಕ್ಕೆ ಪ್ರಿಯಾಂಕಾ ಮನೆಯವರು ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಹೇಗೆ ಒಪ್ಪಿಗೆ ಕೊಡ್ತಾರೆ? 19 ವರ್ಷದ ಯುವತಿ ಜೊತೆ ಮದುವೆಯಾಗಿ ಮಕ್ಕಳನ್ನ ಮಾಡ್ಕೊಂಡಿರುವಂತಹ ವ್ಯಕ್ತಿ ಜೊತೆ ಮದುವೆಗೆ ಹೇಗೆ ಒಪ್ತಾರೆ ಕುಟುಂಬಸ್ಥರು? 2 ದಿನಗಳ ಹಿಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಂತಹ ವ್ಯಕ್ತಿ ಇದಕ್ಕೆ ತಮ್ಮನ್ನೇ ಹೊಣೆ ಮಾಡ್ತಾರೆ ಅಂತ ಹೇಳಿ ಹೆದರಿ ಪ್ರಿಯಾಂಕಾ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಕುಟುಂಬದ ಮರ್ಯಾದೆಗೆ ಅಂಜಿ ತಾನು ನೇಣಿಗೆ ಶರಣಾಗಿದ್ದಾರೆ ತಾಯಿ. ಸ್ಥಳಕ್ಕೆ ಹಲಗೂರು ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇವರೇ ಮೃತ ಪ್ರಿಯಾಂಕಾ ಮತ್ತೆ ಶಕುಂತಲಾ ದೇವಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವವರು.